ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ. ಸ್ಪೆಷಲಿ ಇವಾಗ ನನ್ನ ಫೇವ್ರೆಟ್ ಸೀಸನ್ ಸಮ್ಮರ್ ಅಂತಲ್ಲ, ಸಮ್ಮರ್ನ ಬಿಟ್ಟು ಇನ್ನೊಂದು ಸ್ಪೆಷಲ್ ಇದೆ ಹೇಳು. ಏನು ಸ್ಪೆಷಲ್ಲು? ಮಾವಿನ ಹಣ್ಣು. ಸುಜಿ, ನಂಗೊಂದು ಐಡಿಯಾ ಕಾಣೋ. ಮಾವಿನಕಾಯಿ ಚಿತ್ರಾನ್ನ ಇದೇ ಎಲ್ಲ ಸ್ಪೆಷಲ್ಲು. ಇದೆ ಮರ್ತೇ ಹೋಯ್ತು ನನಗೆ, ಬ್ಲ್ಯಾಂಕ್ ಆಗೋದು. ಖಂಡಿತ ಜ್ಯೋತಿ. ಕರೆಕ್ಟ್, ಜ್ಯೋತಿ ಕುಕಿಂಗ್ ವಿತ್ ಕೋತಿ. ಜ್ಯೋತಿ ಕುಕಿಂಗ್ ವಿತ್ ಕೋತಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದ್ರೇನು? ಹೊಸ ಆರಂಭ, ಹೊಸ ವರ್ಷ. ನಮ್ಮ ಹಿಂದೂಗಳಿಗಂತೂ ಇದೇ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ. ಸೊ ಹೊಸ ವರ್ಷದಲ್ಲಿ ಹೊಸದಾಗಿ ಏನಾದರೂ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಸುಜಯ್ನ ಇವತ್ತು ಯುಗಾದಿ ಸ್ಪೆಷಲ್ ವಿಡಿಯೋಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಂಗೆ ಬಂದ. ಸುಜಯ್, ಇವಾಗ ಯುಗಾದಿ ಹಬ್ಬ ಅಂತಂದರೆ ಬೇವು ಬೆಲ್ಲ. ಹೌದು ಆಯಿತಾ? ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ಮನೇಲೆಲ್ಲ ಪೂಜೆ ಮಾಡ್ತಾರೆ, ಬೇವು ಬೆಲ್ಲ ಕೊಡ್ತಾರೆ. ಅದಾದ್ಮೇಲೆ ಮೇನ್ ಬರೋದೆ ಅಡುಗೆ. ಮನೇಲಿ ಇವತ್ತು ಹಬ್ಬದ ಅಡುಗೆ ಏನೇನು ಮಾಡಿದ್ದಾರೆ, ಸೊ ಇದೆಲ್ಲ ಮೇನ್ ಬರುತ್ತೆ. ನಿಮ್ಮ ಮನೇಲಿ ಹೇಗೆ ಆಚರಿಸ್ತಾ ಇದ್ರಿ? ಏನು ಸ್ಪೆಷಲ್ ಮಾಡ್ತಾ ಇದ್ರಿ? ಎಲ್ಲ ಕಡೆನೂ ಯುಗಾದಿ ಅಂದರೆ ಅದೇ ಮೇನ್ ಬರೋದು. ಯೂಶಲಿ ನಾವು ಗಂಡು ಮಕ್ಕಳಾಗಿರೋದಕ್ಕೆಲ್ಲ ಆಟ ಆಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಹೋಲಿ ತಿರ್ಕೊಂಡಿರ್ತಾ ಇದ್ವಿ. ಇರೋದಿದ್ದಂಗೆ ಹೇಳ್ಬೇಕಪ್ಪ, ನಾವೆಲ್ಲ ಒಪ್ಕೋತೀವಿ, ಇಲ್ಲಿ ಕೆಲವ್ರು ಒಪ್ಕೊಳ್ಳಲ್ಲ ಅಷ್ಟೇ. ಸೊ ಕರೆಕ್ಟಾಗಿ ಊಟ ಟೈಮಿಗೆ ಬಂದ್ಬಿಡ್ತಾ ಇದ್ವಿ. ಮೇಯ್ನ್ ನಮಗೆ ಉಗಾದಿ ಅಫ್ಕೋರ್ಸ್ ದೇವ್ರಿಗೆಲ್ಲ ನಮಸ್ಕಾರ ಎಲ್ಲ ಮಾಡಿದಾದ್ಮೇಲೆ ಬೇವು ಬೆಲ್ಲ ಕೊಡ್ತಾ ಇದ್ರು. ಬೇವಿನ ಸ್ವಲ್ಪ ತಗೊಂಡು ಬೆಲ್ಲ ಜಾಸ್ತಿ ತಗೊಂಡು, ಸೊ ಯೂಶಲಿ ಎಲ್ಲ ಮಕ್ಕಳು ಅದೇ ಮಾಡ್ತಾ ಇದ್ರು, ನಾನು ಅದೇ ಮಾಡ್ತಾ ಇದ್ದೆ. ಮೇಯ್ನ್ ನನಗೇನು ಇಷ್ಟ ಅಂತ ಅಂದರೆ ಅಲ್ಲಿ ಹೊಸ ಹೊಸ ಥರದ್ದು ಅಥವಾ ಬೇರೆ ಬೇರೆ ಥರದ್ದು ಐಟಮ್ಸ್ ಮಾಡ್ತಾ ಇದ್ರಲ್ಲ. ಸೊ ಕ್ಲೀನ್ ಗೊತ್ತಲ್ಲ. ಸೊ ನಿಮ್ಮ ಕಡೆ ಹೇಗಿರ್ತಾ ಇತ್ತು? ನಿಮ್ಮದು ಅದೇನಾ? ಆಬ್ವಿಯಸ್ಲಿ ಹೋಳಿಗೆ. ಆಮೇಲಿಂದ ಸ್ಪೆಷಲಿ ಇವಾಗ ನನ್ನ ಫೇವ್ರೆಟ್ ಸೀಸನ್ ಸಮ್ಮರ್ ಅಂತಲ್ಲ, ಸಮ್ಮರ್ನ ಬಿಟ್ಟು ಗೊತ್ತು ಬಿಡಿ, ಸಮ್ಮರ್ ನಿಮ್ಗೆ ಎಷ್ಟು ಇಷ್ಟ ಅಂತ ನಂಗೆ ಗೊತ್ತು. ಇಲ್ಲ ಇಲ್ಲ, ಸಮ್ಮರ್ನ ಬಿಟ್ಟು ಇನ್ನೊಂದು ಸ್ಪೆಷಲ್ ಇದೆ ಹೇಳು. ಏನು ಸ್ಪೆಷಲ್ಲು? ಮಾವಿನ ಹಣ್ಣು. ಫರ್ಗೆಟ್. ಮಾವಿನ ಹಣ್ಣು ಅಂತಂದರೆ ಫಸ್ಟೇ ನನಗಿಷ್ಟ. ಸೊ ಮನೇಲಿ ಲೈಕ್ ಏನೋ ಕೇಜ್ಲಿ ಮಾವಿನ ಹಣ್ಣೆಲ್ಲ ತಂದಿಡ್ತಾಯಿದ್ರು. ಆಮೇಲೆ ಸ್ಪೆಷಲ್ಲಾಗಿ ಇವಾಗ ಈ ಯುಗಾದಿ ಟೈಮಿಂದ ಮಾವಿನಕಾಯಿ ಚಿತ್ರಾನ್ನ ಇರ್ಬೋದು ಅಥವಾ ಮಾವಿನ ಸಂಬಂಧಪಟ್ಟಿದ್ದು ಏನು ಬೇಕಾದರೂ ಇದು ಮಾಡ್ತಾರೆ. ಮಾವು 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 ಅಂತ ಮಾತಾಡಿ ಏನಾದರೂ ಮಾವಿನ ಹಣ್ಣಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತದೆ. ಸುಜಿ, ನಂಗೊಂದು ಐಡಿಯಾ ಕಾಣೋ. ಇವತ್ತು ಹೇಗಿದ್ರು ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ದಿನ. ನನ್ನ ಮದ್ವೆ ಆದ್ಮೇಲಿಂದ ನೀನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದೀಯ. ಪಾಯಿಂಟ್ ಏನು ಅಂತಂದ್ರೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂತ. ನೀನ್ ಯಾಕೆ ನಂಗೊಂದು ಸ್ವೀಟ್ ಮಾಡ್ಕೊಡ್ಬಾರ್ದು? ಅದೇ ಅನ್ಕೊಂಡೆ, ಯಾಕೆ ಇಷ್ಟೊತ್ತವರೆಗೂ ಈ ತರ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ರು ಅಂತ. ನೋಡಿ ಏನ್ ಗೊತ್ತಾ ಸುಜಿ, ಬಾಯಿ, ನೀನು ಎಂತ ಒಳ್ಳೆ ಆರ್ಟಿಸ್ಟ್, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಆಯ್ತಾ, ನೋಡಕ್ಕೂ ಸಕ್ಕದಾಗಿದ್ಯಾ, ಸಕ್ಕದಾಗಿ ಡವ್ ಮಾಡ್ತೀಯಾ, ಹಂಗೆ ಸಕ್ಕತ್ತಾಗಿ ಅಡ್ಗೆನೂ ಮಾಡ್ತೀಯಾ ಅಂತ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗ್ಲಿ ಅಂತ ಕಣೋ. ನೀವು ಇವಾಗ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ, ವೀಕ್ಷಕರಿಗೂ ಗೊತ್ತು ಮಾಡಿಸ್ಬಿಡ್ತೀನಿ. ನನ್ನನ್ನು ಇಲ್ಲಿ ಕರೆಸಿರೋದು ಇವ್ರ ಮನೆಗೆ ಅಡುಗೆ ಮಾಡೋಕ್ಕೆ. ನೋಡು, ನನಗೆ ನಿನ್ ಕಂಡ್ರೆ ಎಷ್ಟು ಇಷ್ಟ. ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಇವತ್ತು ಗೊತ್ತಿಲ್ಲದೆ ಇಬ್ರು ರೆಡ್ ಹಾಕೊಂಡ್ಬಂದಿದ್ವಿ ಅಲ್ವಾ, ಮ್ಯಾಚಿಂಗ್. ವಿ ಆರ್ ರೆಡಿ. ಸೊ ಇವಾಗ ನೋಡು, ಹೊಸ ವರ್ಷ ಹಬ್ಬದ ದಿನ ಇಲ್ಲ ಅಂತಂತೂ ಅನ್ಬಾರ್ದು. ಇಲ್ಲ ಅಂದ್ರೂ ನೀನು ಅನ್ನಲ್ಲ ಅಂತ ನಂಗೆ ಗೊತ್ತು. ಏನು ಸ್ವೀಟ್ ಮಾಡ್ಕೊಡ್ತೀಯ? ಸ್ವೀಟೇ ಬೇಕಾ? ಬೇರೆ ಏನಾದರೂ ಬೇಡ? ಹಬ್ಬ ಕಣೋ ಅಲ್ವಾ? ಹಾಂ, ಸ್ವೀಟ್ ಏನು ಮಾಡೋಣ? ಓಕೆ, ಸಿಂಪಲ್ ಆಗಿ ಈಗ ನಿಮ್ಮ ಮನೆಗೆ ಯಾರಾದರೂ ಸಡನ್ನಾಗಿ ಅತಿಥಿಗಳು ಬಂದರೆ ನನ್ನ ಥರ ಸಡನ್ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಬಂದುಬಿಟ್ರೆ ಮನೇಲಿ ದಿಢೀರ್ ಅಡುಗೆ ಏನಾದರೂ ಮಾಡ್ಬೋದು, ದಿಢೀರ್ ಸ್ವೀಟ್ ಮಾಡೋ ಥರ ಏನಾದರೂ ಮಾಡೋಣ. ಓಕೆನಾ? ಒಳ್ಳೆ ಐಡಿಯಾ. ಮಾವಿನ ಹಣ್ಣಂತೂ ಇದ್ದೇ ಇರುತ್ತೆ ಅಲ್ವಾ? ನನ್ನ ಫೇವ್ರೇಟ್. ಎಲ್ಲರೂ ಫೇವ್ರೇಟ್.
ಡೆಸಿಕೇಟೆಡ್ ಕೋಕೋನಟ್ ಇದೆಯಾ? ಹಾಂ ಇದೆ. ಕಂಡೆನ್ಸ್ ಮಿಲ್ಕ್ ಇದೆ. ಸರಿ ಹಾಗಾದ್ರೆ ಇದು 3 ಇದ್ರೆ ಆರಾಮಾಗಿ ಒಂದು ಒಳ್ಳೆ ಸ್ವೀಟ್ ಮಾಡ್ಕೊಡ್ತೀನಿ. 3 ಐಟಮ್ಮಾ? ಅಷ್ಟೇ, 3 ಐಟಮ್ ಹೇಳಿದೆ ಅಲ್ವಾ. ಗೆಸ್ಟ್ ಸಡನ್ನಾಗಿ ಬಂದುಬಿಟ್ರೆ ಒಂದು 5-10 ನಿಮಿಷದಲ್ಲಿ ಮಾಡುವಂಥ ಐಟಮ್ ಇದು. ಓಕೆ, ಸೊ ಯುಗಾದಿ ಹಬ್ಬದ ದಿನ ಈ 3 ಐಟಮ್ ಇಟ್ಕೊಂಡು ಅದೇನೋ ಸ್ಪೆಷಲಾಗಿ ಸ್ವೀಟ್ ಮಾಡ್ಕೊಡ್ತೀನಿ ಅಂತ ನಾನು ಬೆಸ್ಟಿಗೆ ಹೇಳಿದ್ದಾನೆ. ಅದೇನು ಕಡ್ದಾಗ್ತಾನೆ, ಅದೇನು ದಮ ಆಗ್ತಾನೆ ನೋಡೋಣ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸುಜಯ್, ಎಸ್ ರೆಡಿನಾ? ನೋಡಪ್ಪ, ನೀನು ಹೇಳ್ದಂಗೆ ಮಾವಿನ ಹಣ್ಣು, ಕಂಡೆನ್ಸ್ಡ್ ಮಿಲ್ಕು, ಡೆಸಿಕೇಟೆಡ್ ಕೋಕೋನಟ್ ಇಷ್ಟು ಕೊಟ್ಟಿದ್ದೀನಿ. ಅದೇನು ಸ್ವೀಟ್ ಮಾಡ್ತೀಯಾ ತೋರಿಸು. ನಾನು ತಿನ್ನೋ ತನಕ ನಾನು ನಂಬಲ್ಲ. ಆ ಥರ ನಳ ಮಹಾರಾಜ ಥರ ಏನು ಕೊಟ್ಟರು ಅದರಲ್ಲಿ ಏನೋ ಒಂದು ಅಡುಗೆ ಮಾಡ್ಬಿಟ್ಟಿರ್ತೀವಿ, ಗೊತ್ತಲ್ಲ. ಸೆಕೆ ಅಲ್ಲ, ಗೊತ್ತು. ಫೈನ್, ಹಂಗಂದ್ರೆ ಇವಾಗ ಸದ್ಯಕ್ಕೆ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಆಯ್ತೇನೋ ಹಬ್ಬ ಅಲ್ವಾ, ನೀನು ಒಬ್ಬನೇ ಯಾಕೆ ಕೆಲಸ ಮಾಡ್ತೀಯ? ನನಗೂ ಏನಾದರೂ ಹೇಳು, ಹೆಲ್ಪ್ ಮಾಡ್ತೀನಿ. ಹಂಗಂದ್ರೆ ಒಂದು ಬಾಣಲೆನ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಓಕೆ, ಮಿಕ್ಕಿದ್ ನಾವು ನೋಡ್ಕೋತೀವಿ. ತುಂಬ ಕೆಲಸನೂ ಕೊಡಬಾರ್ದು ಪಾಪ. ಬಾ, ಇವಾಗ ಏನು? ಡೆಸಿಕೇಟೆಡ್ ಕೋಕೋನಟ್ನ ಕೊಬ್ಬರಿ ತುರಿ, ಎಸ್, ಅದನ್ನ ಇವಾಗ ಫ್ರೈ ಮಾಡಿ. ಹೇಳ ಅಭ್ಯಾಸನಪ್ಪ ನಮಗೆ. ಕನ್ನಡವೇ ನಮ್ಮಮ್ಮ. ಲೋ ಫ್ಲೇಮ್ ಇದೆ ತಾನೆ? ಲೋ ಫ್ಲೇಮಲ್ಲೇ ಇರುತ್ತೆ. ಇಷ್ಟೇ ಸಾಕಾ ಕೊಬ್ಬರಿ ತುರಿ? ಒಂಚೂರು ಹಾಕ್ಬೋದು. ಹಾಕ್ಲಾ? ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾ ಇದನ್ನ? ಹೌದು, ಯಾಕೆಂದ್ರೆ ತುಂಬಾ ತೆಳ್ಳಗಿರುತ್ತಲ್ಲ. ಓಕೆ, ಜಾಸ್ತಿ ಫ್ಲೇಮಲ್ಲಿ ಹುರಿದ್ರೆ ಅದು ಸುಟ್ಟೋಗುತ್ತೆ. A few minutes later. ಬಾರೋ. ಹಲೋ ಮೇಡಮ್, ಎಷ್ಟೊತ್ತೊಂದು ಕೆಲಸ ಕೊಟ್ರೆ? ನೀವು ಹೇಳಿದ ಕೆಲಸ ನಾವು ಮಾಡಾಗಿದೆ. ನೆಕ್ಸ್ಟ್ ಏನಂತ ಹೇಳಿ. ನೆಕ್ಸ್ಟ್ ಕೆಲಸ ಬಂದು ಮಿಕ್ಸಿ ಜಾರ್ ಕೊಡಿ. 1 ಸೆಕೆಂಡ್. ಠರಾನ್. ಥ್ಯಾಂಕ್ ಯು. ಇವಾಗ ಈ ಹೆಚ್ಚಿಟ್ಟಿರೋ ಮಾವಿನ ಹಣ್ಣನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಬೇಕು. ನಿನ್ನ ನಾನು ರುಬ್ತೀನಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಓಕೆ, ಇವಾಗ ಕರೆಸಿರೋದೇ ಅದಕ್ಕೆ ಅಂತ ನನಗೆ ಗೊತ್ತು, ಬಟ್ ಜನರ ಮುಂದೆ ಹೇಳೋಕ್ಕಾಗಲ್ಲ. ಫೈನ್, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಓಕೆ, ಬಾಯ್. ಮಾಮನ ಸಕ್ಕತ್ತಾಗಿದೆ. ಸೊ ಇದು ರುಬ್ಬಿದ್ದಾಗಿದೆ. ಓಕೆ, ಇವಾಗ ಗ್ಯಾಸ್ ಹಚ್ತೀರಾ? ಖಂಡಿತ. ಜ್ಯೋತಿ. ಕರೆಕ್ಟ್, ಜ್ಯೋತಿ ಕುಕಿಂಗ್ ವಿತ್ ಕೋತಿ. ಜ್ಯೋತಿ ಕುಕಿಂಗ್ ವಿತ್ ಕೋತಿ. ನಾನು ಕೋತಿ ಅಂತ ಒಪ್ಕೋತೀನಪ್ಪ, ಏನು ಮಾಡೋಕ್ಕಾಗುತ್ತೆ. ನನ್ನ ಫ್ರೆಂಡ್ ಕೋತಿ ಅಂದಮೇಲಿಂದ ಅವನಿಗೆ ಬೇಜಾರಾಗಬಾರ್ದು ಅಂತನಾದ್ರೂ ನಾವು ಒಪ್ಕೋಬೇಕಲ್ವಾ. ಸೊ ಇದು ಆಲ್ರೆಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಹೌದು, ಇನ್ನೂ ಒಂದು 30 ಸೆಕೆಂಡ್ಸ್ ಮತ್ತೆ ಫ್ರೈ ಮಾಡಿಬಿಟ್ಟು ಚೂರು ಬಿಸಿ ಆಗಲಿ ಅಂತ. ಓಕೆ, ಸೊ ಎಲ್ಲ ಕೆಲಸನೂ ಬಂದವ್ರ ಹತ್ರನೇ ಮಾಡಿಸ್ಬಿಟ್ರೆ ನೀನು ಮಾಡೋದೇನಿದೆ? ನೀನು ಮಾಡಕ್ಕೆ ಕೊಟ್ಟಿದ್ನ ನಾನು ತಿಂದು ಕೂತ್ಕೊಂಡು, ಅದಕ್ಕಿಂತ ದೊಡ್ಡ ಕೆಲಸ ಏನೇನಾದರೂ ಇದೆಯಾ? ನೋಡು, ನಾನು ನನ್ನ ಆರೋಗ್ಯನ ರಿಸ್ಕ್ಗೆ ಹಾಕ್ಕೊಂಡು ನೀನು ಮಾಡಿಕೊಟ್ಟಿದ್ನ ತಿಂತಾ ಇಲ್ವಾ? ನೋಡಿ, ಇದೆಲ್ಲ ಬರೀ ಡಬ್ಬು. ರಿಸ್ಕು ಅಂತ ಗೊತ್ತಿದ್ರೆ ಅವರು ನನ್ನ ಕರೆಸ್ತಾನೆ ಇರಲಿಲ್ಲ. ಏನಂತೀರ? ಅಲ್ಲಿ ನೋಡ್ಕೊಳ್ಳಿ. ಒನ್ ಮೋರ್ ಅಂತೀವಿ. ಒನ್ ಮೋರ್ ಅನ್ಬೇಕು ನೀವು. ಒನ್ ಮೋರ್ ಅಂತೀರಾ? ಓಕೆ, ಸೊ ಇದಾಗಿದೆ ಕಣೋ, ಬಿಸಿ ಆಗಿದೆ. ಎಸ್, ಇದಕ್ಕೆ ಒಂಚೂರು ಮೇಲಿಂದ ಹಾಕೋ. ಮೈ ಗಾಡ್ಸ್. ಎಸ್, ಇಷ್ಟೇ ಸಾಕಾ? ಅದು ಜಾಸ್ತಿ. ಅದು ಫ್ಲೇಮ್ ಇಲ್ಲ, ಫುಲ್ ಹಿಂಗೆ ಉಲ್ಟಾ. ಸೊ ಇವಾಗ ಇದ್ರ ಜೊತೆಗೆ ಕಂಡೆನ್ಸ್ ಮಿಲ್ಕ್ ಹಾಕೋಣ. ಓಕೆ, ತಗೋ ಇದೇನೆ. ತಿರುಗಿಸ್ಲೇ? ಎಸ್ ಪ್ಲೀಸ್. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ಇದಕ್ಕೆ ಬೇರೆ ಏನೂ ಹಾಕಲ್ವೇನೋ? ಏಲಕ್ಕಿ ಏಲಕ್ಕಿ ಏನು ಬೇಡ, ಬೇಕು ಅಂದ್ರೆ ಹಾಕ್ಬೋದು. ಯಾಕಂದ್ರೆ ಏಲಕ್ಕಿ ಮತ್ತೆ ಇಟ್ ವಿಲ್ ಓವರ್ ಪವರ್ ಮ್ಯಾಂಗೋ. ಬಟ್ ಇದೆ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ಅಂಡ್ ಇದು ದಿಢೀರ್ ಅಡುಗೆ ಅಲ್ಲ. ಓ ಯಾ,
ಎಸ್ ಅದು ಮೇಯ್ನು. ಓಕೆ. ಅಕಸ್ಮಾತ್ ಬೇಕು ಅಂದರೆ ವಿ ಕ್ಯಾನ್ ಆ್ಯಡ್ ಸಮ್ ನಟ್ಸ್. ಓಕೆ, ಬಟ್ ಬೇಡ. ಸೊ ಇದು ಇನ್ನೂ ಸ್ವಲ್ಪ ಗಟ್ಟಿ ಪೇಸ್ಟ್ ಆಗೋವರೆಗೂ. ಓಕೆ. ಆ್ಯಂಡ್ ಲಡ್ಡು ಮಾಡೋ ಅಷ್ಟು ರೇಂಜಿಗೆ ಬಂದಾಗ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ, ಒಂದು 10 ನಿಮಿಷ ಕೂಲ್ ಡೌನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಲಡ್ಡು ಮಾಡಬೇಕು. ಇದಕ್ಕೆ ಈಗ ಸ್ವಲ್ಪ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಾ ಇದೆ. ಅವಾಗಲೂ ನಾನೇ ತಿರುಗಿಸ್ತಾ ಇದ್ದೀನಿ, ತಿರುಗಿಸು. ಅಂದ್ಕೊಂಡೆ ಏನಕ್ಕೆ ಇನ್ನೂ ಬಂದಿಲ್ವಲ್ಲ ಅಂತ. ಇದನ್ನ ಕಾನ್ಸ್ಟೆಂಟ್ ಆಗಿ ಇವಾಗ ನಾನು ಹೇಳ್ತೀನಿ. ಅವಾಗ್ಲಿಂದ ನಾನು ತಿರುಗಿಸ್ತಿಲ್ವಾ? ತಗೋ ತಿರುಗಿಸು. ಅಂದ್ಕೊಂಡೆ ಯಾಕಿನ್ನೂ ಬಂದಿಲ್ಲ ಅಂತ. ಫೈನಲಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ. ಸುಜಯ್, ಈಗ ನನಗೋಸ್ಕರ ಒಂದು ಹಾಡು ಹೇಳಲ್ವಾ? ನಾನು ಎಷ್ಟು ಒಳ್ಳೆ ಸಿಂಗರ್ ಅಂತ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದಕ್ಕೆ ಒಂದೇ ಒಂದು ಹಾಡು, ಯುಗಾದಿ ಹಬ್ಬಕ್ಕೆ ಒಂದೇ ಒಂದು ಹಾಡು. ಯುಗಾದಿ ಹಬ್ಬಕ್ಕೆ ನಂಗೆ ನಾರ್ಮಲ್ ಹಾಡೇ ಗೊತ್ತಿರಲ್ಲ. ರಕ್ಕಮ್ಮ ಯುಗಾದಿಗೆ ಹೋಗ್ಲಿ, ಯಾವುದೋ ಒಂದು ಹಾಡು ಹೇಳು ಪ್ಲೀಸ್, ನನಗೋಸ್ಕರ. ನಿನ್ಗೋಸ್ಕರ ಅಲ್ಲ, ಯಾರಿಗೋಸ್ಕರ. ಐ ಕಾಂಟ್ ಸಿಂಗ್. ಹೋಗಿ ಡಾನ್ಸ್ ಮಾಡು. ನೀನು ಮಾಡಿಸ್ತಿದ್ಯಲ್ಲ ಈಗ. ಸುಜಿ, ಈಗ ಆಲ್ಮೋಸ್ಟ್ ನಿನ್ನ ಫ್ಯಾನ್ಸ್ಗೆಲ್ಲ ನಿನ್ನ ಬಗ್ಗೆ ಗೊತ್ತಿರುತ್ತೆ ಆಯಿತಾ, ಬಟ್ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ, ಸೊ ನಿನ್ನ ಫಸ್ಟ್ ಸೀರಿಯಲ್ ಯಾವುದು, ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಆದೆ, ಏನು ಆಯ್ತಾ, ನಿನ್ನ ಜರ್ನಿ ಬಗ್ಗೆ ಒಂಚೂರು ಹೇಳು. ನಾನು ಆರಾಮಾಗಿ ಮಾರ್ನಿಂಗ್ 9 o'clock ಇಂದ ಸಂಜೆ 6 o'clock ವರೆಗೂ ಕೆಲಸ ಮಾಡಿಕೊಂಡು IT ಬಿಟ್ಟಿರೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆಲ್ಲ ಪ್ರಿಪೇರ್ ಕೂಡ ಆಗಿದ್ದೆ. ಆ ಗ್ಯಾಪಲ್ಲಿ ಏನಾಯಿತು, ನನ್ನ ಫ್ರೆಂಡ್ ಒಬ್ಬ ಇದೇ ಥರ ಸೀರಿಯಲ್ ಹುಚ್ಚಿತ್ತು ಅವನಿಗೆ. ಬಾರೋ, ನಂದು ಗಾಡಿ ಇತ್ತು, ಅವನ ಹತ್ರ ಗಾಡಿ ಇರಲಿಲ್ಲ, ಒಂಚೂರು ಡ್ರಾಪ್ ಮಾಡು ಬಾರೋ ಅಂತ ಕರೆದಿದ್ದ. ಸೊ ಅವಾಗ ಅಲ್ಲಿ ಹೋದಾಗ ಅವನೆಲ್ಲ ಆಡಿಷನ್ ಕೊಡ್ತಾ ಇದ್ದ. ನಾನು ಸುಮ್ಮನೆ ಅಲ್ಲೇ ಕೂತಿದ್ದೆ. ಅಲ್ಲಿ ಡೈರೆಕ್ಟರು ಕಮ್ ಪ್ರೊಡ್ಯೂಸರ್ ಅಶು ಬೆದ್ರಾ ಅಂತ, ಸಾಗರ ಸಂಗಮನೋ ಯಾವುದೋ ಒಂದು ಸೀರಿಯಲ್, ಐ ಡೋಂಟ್ ರಿಮೆಂಬರ್ ಯಾವ ಸೀರಿಯಲ್ ಅಂತ. ಸೊ ಅದಕ್ಕೆ ಆಡಿಷನ್ ನಡೀತಾ ಇತ್ತು. ಅವ್ರು ನನ್ನ ಕರೆದ್ಬಿಟ್ಟು, ಬಾಪ್ಪ ನೀನು ಆಡಿಷನ್ ಕೊಡು ಅಂತ ಅಂದರು. ನಾನು ಇದೇ ನನ್ನ ಕರಿತಿದ್ದಾರಲ್ಲ ಸರ್, ನಾನು ಆ್ಯಕ್ಟರ್ ಅಲ್ಲ, ನಾನು ಸುಮ್ಮನೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅಂತ ಅಂದೆ. ಅವರು ಏಯ್ ಚೆನ್ನಾಗಿದೆಯಲ್ಲಪ್ಪ, ಟ್ರೈ ಮಾಡು ಅಂತ ಫುಲ್ ಫೋರ್ಸ್ ಮಾಡಿದ್ರು. ನನಗೆ ಸಿನ್ಸ್ ನಂಗೆ ಏನೂ ಗೊತ್ತಿಲ್ವಲ್ಲ, 1 ಲೈನ್ ಹೇಳೋಕ್ಕೂ ಬಂದಿಲ್ಲ. ಅವರಂತೂ 1 ಲೈನ್ ಆದರೂ ಹೇಳು ನೀನು, ನಾನು ಸೇರಿಸ್ಕೋತೀನಿ ಅಂತ ಅಂದರು. ನಂಗೆ ಹೇಳೋಕ್ಕೆ ಬಂದೇ ಇಲ್ಲ ಕೊನೆಗೂ. ಇಟ್ ವಾಸ್ ಅ ವೆರಿ ಫ್ಲಾಪ್ ಶೋ ಅವತ್ತು. ಸೊ ಅಷ್ಟಾದಮೇಲೆ ಅಲ್ಲಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ಸಕ್ರೆಬೈಲ್ ಶ್ರೀನಿವಾಸ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ. ಅವರ ಸೀರಿಯಲ್ ಆಕಾಶದೀಪ ಅಂತ, ನಮ್ಮ ತಂದೆಯವ್ರ ಫ್ರೆಂಡ್, ಅಲ್ಲಿ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಹೋದೆ. ನನ್ನ ಆ್ಯಕ್ಟಿಂಗು ಅಗೇನ್ ತುಂಬ ಸುಮಾರಾಗಿತ್ತು. ಬಟ್ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು, ಇಲ್ಲ ಕಣೋ ನೀನು ಮಾಡ್ತೀಯಾ, ಟ್ರೈ ಮಾಡು ಅಂತ ಒಳ್ಳೆ ಜೋಶ್ ಕೊಟ್ಟು ಮಾಡಿಸಿದ್ರು. ಅವತ್ತು ಅವ್ರು ಜೋಶ್ ಕೊಟ್ಟಿದ್ದಕ್ಕೆ ನಾನು ಇವತ್ತಿಲ್ವರೆಗೂ ಇದ್ದೀನಿ. ಆ್ಯಕ್ಟಿಂಗ್ ಬರಲ್ಲ ಅಂತಾನೆ ಶನಿ ಅಂತ ಒಂದು ಸೀರಿಯಲಲ್ಲಿ ಯಮನ್ ಕ್ಯಾರೆಕ್ಟರ್, ಅದೇನು ಹುಡುಗಾಟನ ಅದು ಮಾಡೋದು ಕ್ಯಾರೆಕ್ಟರ್, ಸೂಪರ್. ಥ್ಯಾಂಕ್ ಯು. ಸೊ ಅದಾದ್ಮೇಲಿಂದ ಕಥೆಯೊಂದು ಶುರುವಾಗಿದೆ. ಇಲ್ಲ, ಅದಾದ್ಮೇಲೆ ಸರ್ವಮಂಗಳ ಮಾಂಗಲ್ಯ. ಇಲ್ಲ, ಅದಾದ್ಮೇಲೆ ಇನ್ನೂ 2-3 ಸೀರಿಯಲ್ ಮಾಡಿದೆ. ಸರ್ವಮಂಗಳ ಮಾಂಗಲ್ಯ ವಾಸ್ ಒಂಥರ ನನ್ನ ಕಂಬ್ಯಾಕ್ ಮತ್ತೆ ಇಂಡಸ್ಟ್ರಿಗೆ, ನನ್ನ ಸೀರಿಯಲ್ ಇಂಡಸ್ಟ್ರಿಗೆ. ನಾನು ಮೂವೀಸು ಅದು ಇದು ಅಂತ ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಆಗಿದ್ದೆ. ಬಟ್ ಅಲ್ಲಿ ನಾನು ಫಸ್ಟ್ ಟೈಮು ಸ್ವಾತಿ ಅವ್ರನ್ನ ಮೀಟ್ ಮಾಡಿದ್ದು. ಅವಾಗ ಅನಿಸ್ತು, ನಾನು ಇಷ್ಟು ದಿವಸ ಸುಮ್ಮನೆ ಏನೋ ಮಾಡ್ತಿದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ, ಬಟ್ ಇವ್ರಿಗಿದ್ದ ಡೆಡಿಕೇಶನ್ನು ಆಮೇಲೆ ಆ ಶ್ರದ್ಧೆ ಬೇರೆ ಲೆವೆಲಲ್ಲೇ ಇತ್ತು. ಇವ್ರೆ ಇವನು ನನ್ನ ಹೊಗಳ್ತಾ ಇದ್ದಾನೆ ಅಂತಂದ್ರೆ ಸತ್ಯನೇ ಅದಲ್ವಾ. ನಾನು ಹುಟ್ಟಿದಕ್ಕೂ ಸಾರ್ಥಕವಾಯ್ತು. ಸೊ ಅದನ್ನ ನೋಡಿ ನನಗೂ ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ನೆಸ್ ಬಂತು.
ಎಲ್ಲ ನಿಮ್ಮಿಂದ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೀಟ್ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗಿದು Almost ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ. ಆ್ಯಂಡ್ ಇದು ಸೀದೋ ಥರ ಅನಿಸುತ್ತೆ, ಬಟ್ ಸೀದಿರಲ್ಲ. ಓಕೆ. ಯಾಕೆಂದರೆ ದಟ್ ನಟ್ಟಿ ಫ್ಲೇವರ್ ಬರಬೇಕದು. ಸೊ ಇವಾಗ ಆಗಿದೆ. ಹೌದು. ಇದನ್ನ ಒಂದು 5 ನಿಮಿಷ ಹಿಂಗೆ ಕೂಲ್ ಮಾಡಕ್ಕೆ ಬಿಟ್ಟರೆ ನಮಗೆ ಲಡ್ಡು ಕಟ್ಟಕ್ಕೆ. ನಾನಂತೂ ಫಸ್ಟ್ ಟೈಮ್ ಮ್ಯಾಂಗೋ ಲಡ್ಡು ಕೇಳ್ತಾ ಇರೋದು. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಆಲ್ಸೋ, ಹೇಗೆ ಬಂದಿರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಕ್ಕೆ. ಬಿಕಾಸ್ ಯೂಶಲಿ ಮೋತಿಚೂರ್ ಲಡ್ಡು ಆ್ಯಂಡ್ ಬೇಸನ್ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಇದೆಲ್ಲ ತಿಂದಿದ್ದೇನೆ. ಬಟ್ ಮ್ಯಾಂಗೋ ಲಡ್ಡು ಫಸ್ಟ್ ಟೈಮ್ ನೋಡೋಣ. ಆ್ಯಂಡ್ ತುಂಬಾ ಈಸಿ ಇದೆ ಇಂಗ್ರೀಡಿಯೆಂಟ್ಸು. ಇದು ಕೂಲ್ ಆದಮೇಲಿಂದ ನಮ್ಮ ಸುಜಯ್ ಅವರೇ ಲಡ್ಡು ಕಟ್ಟಿಬಿಟ್ಟು ನಮಗೆ ಕೊಡ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂತ ಅಂದರೆ, ಈವನ್ ಕಂಡೆನ್ಸ್ ಮಿಲ್ಕ್ ಹಾಕಿದ್ರು ಅದು ಸ್ವೀಟ್ ಆಗುತ್ತೆ ಅಫ್ಕೋರ್ಸ್. ಬಟ್ ಏನಪ್ಪಾ ಅಂದರೆ ಹಣ್ಣು ಸ್ವೀಟ್ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ಇಲ್ಲ ಅಂದರೆ ಕೆಲವೊಂದು ಹಣ್ಣು ಹುಳಿ ಇರುತ್ತೆ. ಸೊ ಅದರದ್ದು ಓವರ್ ಪವರ್ ಆಗಿಬಿಡುತ್ತೆ ಕೆಲವೊಂದ್ಸಲ. ಸೊ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಇವಾಗ ನಾನು ಗಂಡು ಮಗು ಆಗಿಬಿಟ್ಟು ನಿಮಗೆ ಎಲ್ಲ ಸ್ವೀಟ್ ಎಲ್ಲ ಮಾಡಿಕೊಟ್ಟಿದ್ದೀನಿ. ಈಗ ಹೆಣ್ಮಗು ಆಗಿ ಉಗಾದಿ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ನೋಡೋಣ. ನೋಡೋ, ಫ್ರ್ಯಾಂಕ್ ಆಗಿ ನಂಗೆ ತುಂಬ ಜಾಸ್ತಿ ಗೊತ್ತಿಲ್ಲ ಆಯಿತಾ. ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಚೈತ್ರ ಮಾಸದಲ್ಲಿ ಸಂವತ್ಸರ ಚೇಂಜ್ ಆದಾಗ ಮೊದಲನೇ ಹಬ್ಬ ಅಂದರೆ ನಮಗೆ ನ್ಯೂ ಇಯರ್, ಹಿಂದೂ ಪಂಚಾಂಗದ ಪ್ರಕಾರ ನ್ಯೂ ಇಯರ್ ಅಂತಲೇ ಹೇಳ್ತೀವಿ ಯುಗಾದಿನ. ಸೊ ನಮ್ಮ ಜೀವನದಲ್ಲಿ ಹೇಗೆ ಕಹಿ ಸಿಹಿ ಎರಡೂ ಒಂದೇ ಸಮಾನ, ಅಂದರೆ ದುಃಖ ಸುಖ ಎರಡೂ ಒಂದೇ ಸಮಾನದಲ್ಲಿ ತಗೋಬೇಕು. ಅದೇ ರೀತಿ ಅದನ್ನು ಯುಗಾದಿ ಮುಖಾಂತರ, ಅಂದರೆ ಬೇವು ಬೆಲ್ಲ ತಿನ್ನೋದ್ರ ಮುಖಾಂತರ ಸಿಹಿ ಕಹಿ ಬಾಳಲ್ಲಿ ಒಂದೇ ಸಮ ಇರಲಿ ಅಂತ ಹೇಳಿ ಯುಗಾದಿ ಹಬ್ಬನ ಆಚರಿಸ್ತಾರೆ. ಸೊ ಇನ್ನೊಂದು ಹೇಳಬೇಕಂದ್ರೆ, ಇವಾಗ ಗಿಡ ಮರಗಳಲ್ಲೆಲ್ಲ ಹಳೆ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರು ಬೆಳೆಯುವಂಥ ಕಾಲ. ಸೊ ಇದಿಷ್ಟು ನನಗೆ ಗೊತ್ತಿರೋವಂಥ ಯುಗಾದಿ. ಇದೇ ನಿಜ ಅಲ್ವಾ? ಸೂಪರ್, ಪರವಾಗಿಲ್ಲ, ತುಂಬ ತಿಳ್ಕೊಂಡ್ಬಿಟ್ಟಿದ್ಯಾ. ಎಷ್ಟೇ ಆಗಲಿ ನಾನು ನಿಮ್ಮ ಫ್ರೆಂಡ್ ಅಲ್ವಾ? ಹೌದು, ತಿಳ್ಕೊಳ್ಳೇಬೇಕು. ಸೊ ಈಗ ಆಗಿದೆಯಾ ಇದು? ಇದು ಆರಿರುತ್ತೆ. ಇವಾಗ ನಾವು ಇದನ್ನ ಓಕೆ, ಇವಾಗ ಇದು ಆರಿ ಉಂಡೆ ಕಟ್ಟೋ ತನಕ. ಸೊ ಇವಾಗ ನಾನು ಇದನ್ನೆಲ್ಲ ಮಾಡಿದ್ದೀನಲ್ಲ, ನೀನು ಹೆಂಗೆ ಉಂಡೆ ಕಟ್ತೀಯ, ಲಡ್ಡು ಇಷ್ಟಿಷ್ಟು ದೊಡ್ಡದು ಸಾಕು, ತುಂಬ ದೊಡ್ಡದು ಬೇಡ. ಹೇಗೆ ಮಾಡ್ತೀಯ ಅಂತ ನೋಡೋಣ ಪ್ಲೀಸ್. ಇದು ನಿನ್ನ ಟಾಸ್ಕ್ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಏನೇನೋ ಮಾಡಿದ್ದೀವಂತೆ. ಈ ಉಂಡೆ ಕಟ್ಟೋದು ಒಂದು ಕೆಲಸ, ಅದನ್ನು ನೀನು ನನಗೆ ಕೊಡ್ತಾ ಇದೆಯಾ ನೋಡು. ಇರು, ಒಂದು ತೋರಿಸ್ಬಿಡ್ತೀನಿ. ಎಸ್, ಓಕೆನಾ? ನನಗೆ ಓಕೆನಲ್ಲ, ಇವ್ರನ್ನ ಕೇಳಬೇಕು. ನೋಡಿ, ಅವ್ರು ಮಾಡಿಸ್ಕೊಟ್ರೆ ಆಯಿತು. ಇವಾಗ ನಾನು ಫಸ್ಟ್ ಫುಲ್ ಕಟ್ಬಿಡ್ತೀನಿ, ಆಮೇಲಿಂದ ಅವ್ರನ್ನ ಕೇಳೋಣ. ಓಕೆ, ನಾನು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಕೊಂಬರ್ತೀನಿ. ಅಷ್ಟು ಉಂಡೆ ಕಟ್ಟಿರೋ ಇದು ನೋಡಿ, ಸ್ವೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದವನು ರೆಸಿಪಿ ಮುರಿ ಇಂಗ್ರೀಡಿಯೆಂಟ್ಸ್ ಸಾಕು, ನಿನ್ಗೆ ಹೆಂಗೆ ಸ್ವೀಟ್ ಮಾಡಿಕೊಡ್ತೀನಿ ನೋಡು ಅಂದ್ಬಿಟ್ಟು ಕೊನೆಗೆ ಲಡ್ಡು ಕಟ್ಟು ಅಂತ ನನಗೆ ಹೇಳ್ಬಿಟ್ಟು ಹೋಗಿದ್ದಾನೆ. ಎನಿವೇ, ಸೊ ನೀವು ನೋಡಿದ್ರೆ ಅಲ್ವಾ, ತುಂಬ ಸಿಂಪಲ್ ಆಗಿತ್ತು ಈ ಮ್ಯಾಂಗೋ ಲಡ್ಡು. ಮೂರೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತುಂಬ ಫಟ್ ಅಂತ ಮಾಡುವಂಥ ಒಂದು ಸ್ವೀಟ್. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯುಗಾದಿ ಹಬ್ಬ ಲೈಕ್ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರೆ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಸಡನ್ನಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತಂದರೆ ಪಟ್ ಅಂತ ಮಾಡ್ಬೋದು. ಸೊ ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಮಾಡ್ತೀರಾ ಅಲ್ವಾ? ಇರಿ, ಅವ್ನು ಬರೋಷ್ಟೊತ್ತಿಗೆ ಸ್ವಲ್ಪ ಬೇಗ ಲಡ್ಡು ಉಂಡೆ ಕಟ್ಬಿಡ್ತೀನಿ ನಾನು. ಪಾಪ, ನೀನು ಹೇಳ್ದಂಗೆ ಉಂಡೆ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ವಾವ್, ಏನಿದು ಒಂದೊಂದು ಸೈಜ್ ಇದೆ. ಯಾರಿಗಿದು? ಅದು ನಮ್ಮ ವಿಕ್ಕಿಗೆ. ಅವನಿಗೆ ಸ್ವೀಟ್ ಕೊಡಬಾರ್ದಲ್ವಾ, ಬಟ್ ಆದರೂ ಪಾಪ ಯುಗಾದಿ ಹಬ್ಬ, ಅವನ್ನ ಬಿಟ್ಟು ಹೆಂಗೆ ತಿನ್ನೋದು, ಇದಕ್ಕೆ ಅವನಿಗೋಸ್ಕರ ಚಿಕ್ಕದು. ಓಕೆ ಮೇಡಮ್, ಇವಾಗ ಇದನ್ನ ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಹಿಂಗೆ ತಗೊಂಡು ಉರುಳಾಡಿಸ್ಬೇಕು. ಆ್ಯಕ್ಚುಲಿ ಇದು ಇನ್ನೂ ಒಂದು ಐಡಿಯಾ ಇದೆ. ಒಂದು ಡಬ್ಬದಲ್ಲಿ ಹಿಂಗೆ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಡೋದು, ಎಲ್ಲದನ್ನು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಡೋದು. ಸ್ಮೆಲ್ಲೇನೋ ಚೆನ್ನಾಗಿ ಬರ್ತಿದೆ, ಹೇಗಾಗಿದೆ ನನಗೂ ಗೊತ್ತಿಲ್ಲ. ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ.
ಅಂದರೆ ಇವಾಗ ಅವರು ಏನಾದ್ರು ನಾನು ಆ ಕಡೆ ಅಲ್ಲಿ ಹೋಗಿ ಬರೋಷ್ಟ್ರಲ್ಲಿ ತಿನ್ಕೊಂಬಿಟ್ಟು ಏನಾದ್ರು ನಾನು ಇನ್ನ ಬಿಟ್ಟು ತಿಂತೀನ ಸುಜಿ, ಆಹಾ ಬಿಟ್ಟೇ ಬರೀ ಟೇಸ್ಟ್ ಮಾಡಿದೆ ಅಷ್ಟೇ. ಅಷ್ಟೇ ಅಷ್ಟೇ ಎಲ್ಲ ಗೊತ್ತಾಯ್ತಲ್ಲ ಅದು ಬುದ್ಧಿ. ಅದು ಏನು ಗೊತ್ತಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ಮಾವಿನ ಹಣ್ಣು ಅಂತ ನನಗೆ ಅನ್ನಿಸ್ತು. ಮಾವಿನ ಹಣ್ಣು ಸ್ವೀಟ್ ಆಗಿರೋದು ತೊಗೊಂಡ್ರೆ ಹೌದು ಫುಲ್ ಸ್ವೀಟ್ ಇರುತ್ತೆ. ನಾವು ತೊಗೊಂಡಿರೋದ್ರಲ್ಲಿ ಒಂಚೂರು ಹುಳಿ, ಲೈಟಾಗಿ ಹುಳಿ ಮಿಕ್ಸ್ ಇದೆ. ಸೊ ಬಟ್ ಆದರೂ ಒಂಥರ ಆ ಟೇಸ್ಟ್ ಇದೆ. ಟೇಸ್ಟ್ ಇದೆ, ಬಟ್ ಸ್ವೀಟ್ ಇದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಹೇಳ್ದಂಗೆನೆ ತುಂಬ ಬೇಗ ಕಮ್ಮಿ ಸಮಯದಲ್ಲಿ ಒಂದು ಸ್ಪೆಷಲ್ ಸ್ವೀಟ್ ಮಾಡಿಕೊಟ್ಟಿದ್ದೀನಿ. ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೊ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಹೊಸ ಥರದ ಸ್ವೀಟ್. ಹೌದು. ಓ ಮೈ ಗಾಡ್, ಸೂಪರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ಚೆನ್ನಾಗಿದೆ. ಒನ್ನ ಹೇಳ್ದಂಗೆ ಚೂರು ಲೈಟಾಗಿ ಹುಳಿ ಅನ್ನಿಸ್ತು. ಹೌದು, ಬಿಕಾಸ್ ಅದು ಹಣ್ಣು ಹುಳಿ ಇತ್ತು ಅದಕ್ಕೋಸ್ಕರ. ಅದು ಬಿಟ್ಟರೆ ನಿಜ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಜಾಸ್ತಿ ಸ್ವೀಟ್ನೆಸ್ ಇಲ್ಲದೆ ಇರೋದಕ್ಕೆ ಐ ಫೀಲ್ ದಿಸ್ ಇಸ್ ಹೆಲ್ದಿ ಆಲ್ಸೋ. ಅದು ಫಸ್ಟ್ ಟೈಮ್ ಹಿಂಗೆ ಟೇಸ್ಟ್ ಮಾಡಿದಾಗ ಹುಳಿ ಅನ್ಸುತ್ತೆ ಅಷ್ಟೇ. ತಿಂತ ಏನೂ ಅನ್ಸನೂ ಇಲ್ಲ. ಇಟ್ಸ್ ವೆರಿ ನೈಸ್. ಯಾ ಪರವಾಗಿಲ್ಲ, ಏನೋ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ 3 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಫಟ್ ಅಂತ ಮಾಡುವಂಥ ಮ್ಯಾಂಗೋ ಲಡ್ಡು ಹೊಸ ರೆಸಿಪಿ. ನನ್ನ ಫ್ರೆಂಡು ಯುಗಾದಿ ಹಬ್ಬಕ್ಕೆ ನನಗೋಸ್ಕರ ಅಂತ ಮಾಡಿಕೊಟ್ಟಿದ್ದಾನೆ. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯಿತಾ? ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಖುಷಿಲಿ ಹೊಸ ವರ್ಷ ಅಲ್ವಾ, ಇನ್ನು ಜಾಸ್ತಿ ಜನ ನನ್ನ ಯೂಟ್ಯೂಬ್ ಚಾನಲ್, ನಿಮ್ಮ ಸ್ವಾತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ಇದೇ ಎಲ್ಲ ಸ್ಪೆಷಲ್ಲು. ಇದೆ ಮರ್ತೇ ಹೋಯ್ತು ನನಗೆ, ಬ್ಲ್ಯಾಂಕ್ ಆಗೋದು. ಈಗ ನಂಗೊಂದು ಐಡಿಯಾ. ಹೇಗಿದ್ರು ಇವತ್ತು ಯುಗಾದಿ ಹಬ್ಬ, ಕರೆಕ್ಟ್, ಹೊಸ ವರ್ಷ, ಹೊಸ ದಿನ. ಹೌದು, ಪಾಯಿಂಟಿಗೆ ಬನ್ನಿ. ನೀನು ಕೂಡ ನನ್ನ ಮದುವೆ ಆದಮೇಲಿಂದ ಆಂಟಿ ಹೋದ್ರೆ ಹೇಗಿದ್ರು ಇವತ್ತು ಯುಗಾದಿ ಹಬ್ಬ. ಹೌದು, ಅಂದರೆ ಹೊಸ ವರ್ಷ, ಹೊಸ ದಿನ. ಸೊ ನೀನು ನನ್ನ ಮದುವೆ ಆದಮೇಲಿಂದ ಫಸ್ಟ್ ಟೈಮ್ ಮನೆಗೆ ಬಂದಿದ್ಯಾ? ಸರಿ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಮನೆಗೆ. ನನ್ನ ಮದುವೆ ಆದ್ಮೇಲೆ ನೀನು ಫಸ್ಟ್ ಟೈಮ್ ಬರ್ತಿದ್ಯಾ? ಸರಿ ಇದೆ. ಓಕೆ, ನೀನು ನನ್ನ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ಯಾ ಅಂದರೆ ಓಕೆ ಕರೆಕ್ಟ್. ಇಷ್ಟನಾ? ಅಷ್ಟೇ, 3 ಐಟಮ್ಮಾ? ಅಷ್ಟೇ. ಕೇಳ್ಬಿಟ್ಟು ನನ್ನ ನೋಸ್ ಪಿನ್ನು ಕಾಫಿ ನೋಡು. ಅಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ, ಹಾಕೊಂಬಿಡು. ಓಕೆನಾ? 3 ಐಟಮ್ಮಾ? ಅಷ್ಟೇ, 3 ಐಟಮ್ ಹೇಳಿದೆ ಅಲ್ವಾ. ಗೆಸ್ಟ್ ಸಡನ್ನಾಗಿ ಬಂದುಬಿಟ್ರೆ ಒಂದು 5-10 ನಿಮಿಷದಲ್ಲಿ ಮಾಡುವಂಥ ಐಟಮ್ ಇದು. ಓಕೆ, ಸೊ ಯುಗಾದಿ ಹಬ್ಬದ ದಿನ ಈ 3 ಐಟಮ್ ಇಟ್ಕೊಂಡು ಅದೇನೋ ಸ್ಪೆಷಲಾಗಿ ಸ್ವೀಟ್ ಮಾಡಿಕೊಡ್ತೀನಿ ಅಂತ ನಾನು ಬೆಸ್ಟ್. ಹಲೋ ಮೇಡಮ್, ಮುಗೀತಾ? ನೀವು ಹೇಳಿದ ಕೆಲಸ ನಾವು ಮಾಡಾಗಿದೆ. ಫೈನ್. ಹಂಗಂದ್ರೆ ಇವಾಗ ನೆಕ್ಸ್ಟ್ ಏನಂತ ಹೇಳಿ. ಜಾರು ತಗೊಂಡು ಬನ್ನಿ.